ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಮನೆಯಲ್ಲೇ ಓವನ್ ಇಲ್ಲದೆ ಬಿಸ್ಕೆಟ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಏನಿಲ್ಲ ಅಂದರೂ ಒಂದು 15 ನಿಮಿಷದಲ್ಲಿ ಮಾಡ್ಬೋದು. ಈ ಬಿಸ್ಕೆಟು ಮನೆಯಲ್ಲೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಒಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮಿಕ್ಸಿ ಜಾರು. ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲೇ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವೆರಡನ್ನೂ ಹಾಕಿ ರುಬ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ನೋಡಿ, ಎರಡು ಹಾಕಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ. ನೋಡಿ, ಪೌಡ್ರ್ ಮಾಡ್ಕೊಂಬಂದೆ. ಇಷ್ಟಾದರೆ ಸಾಕು. ಅದು ತರಿ ಇದ್ರೂ ನಡೆಯುತ್ತೆ ಫ್ರೆಂಡ್ಸು. ನಾವು ಕಲಸಿ ಇಡ್ತೀವಲ್ಲ, ಆವಾಗ ನೆನ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಅದೇ ಬಟ್ಲಲ್ಲೇ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಚಿರೋಟಿ ರವೆ ಹಾಕಿದ್ನಲ್ಲ, ಅದೇ ಬಟ್ಲಲ್ಲೇ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೋತೀನಿ. ನೋಡಿ, ಒಂದು ಬಟ್ಲು ಹಾಕ್ಕೋತಿದ್ದೀನಿ ಗೋಧಿ ಹಿಟ್ಟು. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಫಸ್ಟು. ಈ ಪೌಡ್ರು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನೋಡಿ, ಮಿಕ್ಸ್ ಮಾಡ್ಕೊತೀನಿ. ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಇಷ್ಟ ಇಲ್ಲ ಅನ್ನೋರು 1 ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು 2 ಸ್ಪೂನ್ ಹಾಕ್ತಿದ್ದೀನಿ ತುಪ್ಪನ. ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ 2 ಸ್ಪೂನು. ತುಪ್ಪ ಹಾಕಿ ಫಸ್ಟು ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು, ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಆ ಹಿಟ್ಟಿಗೆ ಇದಾಗಬೇಕು, ಸ್ಪ್ರೆಡ್ ಆಗಬೇಕು. ನೋಡಿ, ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ ಇವಾಗ ಚೆನ್ನಾಗಿ. ಆಮೇಲೆ ಹಾಲು ಕಾಯಿಸಿ ಇಟ್ಕೋಬೇಕು ಫ್ರೆಂಡ್ಸ್. ಹಾಲು ಕಾಯಿಸಿದ್ದು ಆರಿರಬೇಕು. ಹಾಲು ಹಾಕಿ ಸ್ವಲ್ಪ ಕಲಿಸ್ಕೊತ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ಹಾಕ್ತಾ. ನೋಡಿ, ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ನೋಡಿ, ನಾನು ಕಲಿಸ್ತಿದ್ದೀನಿ ನೋಡಿ, ಅದೇ ಥರ ಕಲಿಸ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ಥರ ಕಲಿಸಿಟ್ರೆ ಸಾಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ಇರುತ್ತೆ ಅಲ್ವಾ, ಮನೆಯಲ್ಲೇ ಮಾಡಿಕೊಟ್ರೆ. ನೋಡಿ, ಈ ಥರ ಕಲಿಸಿಟ್ರೆ ಸಾಕು. ಇದನ್ನೀಗ ಒಂದು 20 ನಿಮಿಷ ಇಟ್ಬಿಡೋಣ. ಸ್ವಲ್ಪ ನೆನಿಬೇಕದು ಹಿಟ್ಟು, ಹಂಗಾಗಿ ಒಂದು 20 ನಿಮಿಷ ಎತ್ತಿಡ್ತೀನಿ ಮುಚ್ಚಿ. ನೋಡಿ, ಇಷ್ಟಾದರೆ ಸಾಕು. ಇದು ಚಪಾತಿ ಹಿಟ್ಟಿನ ಕಲಿಸಿಡ್ತೀವಲ್ಲ, ಅದೇ ಥರ ಇದ್ದರೆ ಸಾಕು. ಈಗ ಎತ್ತಿಡೋಣ 20 ನಿಮಿಷ. ನೋಡಿ, 20 ನಿಮಿಷ ಆಯಿತು. ಯಾವ ಥರ ನೆಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ. ಈಗ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡೋಣ. ಉಂಡೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೆಂದಿದೆ ಹಿಟ್ಟು. 20 ನಿಮಿಷ ಇಟ್ಟಿದ್ದೆ ನಾನು. 20 ನಿಮಿಷ, ಅರ್ಧ ಗಂಟೆನೂ ಇಡ್ಬೋದು ಫ್ರೆಂಡ್ಸ್. ನೋಡಿ ಯಾವ ಥರ ನೆಂದಿದೆ. ಅದು ಸಕ್ಕರೆ ಪುಡಿ ಆಗಿಲ್ಲ ಅಂದರೂ ನಡೆಯುತ್ತೆ ಫ್ರೆಂಡ್ಸ್. ಕಲಸಿಡ್ತೀವಲ್ಲ, ಅದು ಕರಗುತ್ತೆ. ಸಕ್ಕರೆ ಏನು ಪೌಡ್ರ್ ಆಗಿಲ್ಲ ಅಂದ್ರೂ ನಡೆಯುತ್ತೆ. ಅದು ಕಲಸಿಡ್ತೀವಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಜಾಲ್ರಿ ಇದೆಯಲ್ಲ, ಜಾಲ್ರಿ ಮೇಲೆ ಇಟ್ಟು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಬರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಜಾಲ್ರಿ ಇದ್ದರೆ ನಿಮ್ಮ ಮನೇಲಿ ಇದೇ ಥರ ಮಾಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಡಿಸೈನ್ ಇದ್ದರೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಗುಡ್ಡೆ ಬಿಸ್ಕೆಟು ನೋಡ್ದಂಗೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ತೆಗಿಬೇಕಾದ್ರೆ ನೋಡ್ಕೊಂಡು ತೆಗಿಬೇಕು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದೇ ಥರ ಎಲ್ಲವನ್ನೂ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಾನು ಎಲ್ಲವನ್ನೂ ಮಾಡಿ ಇಟ್ಕೋತೀನಿ.
ಯಾರೆಲ್ಲ ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಲ್ಲವನ್ನೂ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಾನು ಮಾಡಿದ್ದು. ಒಂದು ಬಟ್ಲು ರವೆ, ಒಂದು ಬಟ್ಲು ಸಕ್ಕರೆ, ಒಂದು ಬಟ್ಲು ಗೋಧಿ ಹಿಟ್ಟಲ್ಲಿ ಇಷ್ಟ ಆಗಿದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಹಾಕ್ತೀನಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ ಆಲ್ರೆಡಿ. ನೋಡಿ ಈ ಥರ ಒಂದೊಂದೇ ಹಾಕಿ ಫ್ರೈ ಮಾಡಬೇಕು. ಗ್ಯಾಸು ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಒಂದೊಂದೇ ಆ ಗುಳ್ಳೆಗಳೆಲ್ಲ ಸ್ವಲ್ಪ ಇದಾಗಬೇಕು, ಆವಾಗಲೇ ತೆಗಿಬೇಕು. ಫ್ರೈ ಮಾಡಿ ಚೆನ್ನಾಗಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ ಬಿಸ್ಕೆಟ್ ಮಾತ್ರ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೌನ್ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ತೆಗಿತೀನಿ ನೋಡಿ. ಅದು ಎಣ್ಣೆ ಏನು ಹೀರ್ಕೊಳ್ಳಲ್ಲ ಫ್ರೆಂಡ್ಸ್. ಎಣ್ಣೆ ಕಾಣುತ್ತಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಎಣ್ಣೆ ಕಾಣುತ್ತಲ್ಲ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ತಟ್ಟೆಗೆ ತಗೊತೀನಿ. ನೋಡಿ ಫ್ರೆಂಡ್ಸ್, ಆರಿದ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಈ ಥರ ನೀವು ಮನೆಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.